ಪಾಸ್ ಮಾಡಿದ್ದೆ ಅದ್ರದ್ದು ಮೇನ್ ಹೇಳ್ಬೇಕಲ್ಲ ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಲ್ಲಿ DP ಸರ್ದು ಮಾಸ್ಟರ್ ಕ್ಲಾಸ್ ಅಬೌಟ್ ಹೌ ಟು ಸಿಂಗ್ ಇನ್ ಫಿಲ್ಮ್ಸ್, ಹೌ ಟು ಬಿ ಆಸ್ ಅ ಪರ್ಸನ್ ಆಲ್ಸೋ. ಅಂದ್ರೆ ಟ್ಯಾಲೆಂಟ್ ಎಷ್ಟೋ ಜನಕ್ಕೆ ಇರುತ್ತೆ, ಬಟ್ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕು, ವಾಟ್ ಸ್ಕಿಲ್ಸ್ ಯು ನೀಡ್ ಟು ಬಿ ಅ ಗುಡ್ ಆರ್ಟಿಸ್ಟ್, ಟ್ಯಾಲೆಂಟ್, ಪ್ರಾಕ್ಟೀಸ್, ಆಟಿಟ್ಯೂಡ್, ಅದರದೆಲ್ಲ ಒಂದು ವರ್ಕ್ಶಾಪ್ ಇತ್ತು. ಅಂಡ್ ಮೋಸ್ಟ್ ಆಫ್ ದೇಮ್ ಆರ್ ಪ್ರೊಫೆಷನಲ್ಸ್ ಆರ್ ಆಲ್ರೆಡಿ ಸಿಂಗಿಂಗ್. ಅವ್ರಿಗೆ ಎಷ್ಟೋ ಈ ತರ ವರ್ಕ್ಶಾಪ್ ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ರು. ಬಿಕಾಸ್ ನಾವು ಕಲಿತೀವಿ, ಬಟ್ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಹೆಂಗೆ ಪ್ಯಾಕೇಜ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಈ ತರ ವಿಷಯ ಎಲ್ಲ ನಾವು VP ಕಲ್ಚರ್ ಕ್ಲಬ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಎನಿ ಮೋರ್ ಪಿಕ್ಚರ್ಸ್ ದಟ್ ವಿ ನೀಡ್ ಟು ಟಾಕ್. ಸೊ ಇದು ವಿಜಯೋತ್ಸವ. ಸೊ ನಮ್ಮ VP ಕಲ್ಚರ್ ಕ್ಲಬ್ ಪಾರ್ಟಿಸಿಪೆಂಟ್ಸ್ಗೆ ಅವಕಾಶ, ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ. ಅಂದ್ರೆ ಇದು ವಿಜಯ್ ಅವರ ಕಾನ್ಸೆಪ್ಟ್ ಅಲ್ಲಿ ಆರ್ಗನೈಸರ್ ಹೇಳಿದ್ರು ನಮ್ಗೆ 15 ಮಿನಿಟ್ ಪರ್ಫಾರ್ಮೆನ್ಸ್ ಬೇಕು, ನಿಮ್ಮ VP ಕಲ್ಚರ್ ಕ್ಲಬ್ ಮಾಡತ್ತಾ ಅಂತ. ಸೊ ವಿ ಹ್ಯಾಡ್ 59 ಪಾರ್ಟಿಸಿಪೆಂಟ್ಸ್ ಸಿಂಗ್. ಒಂದು 15 ಮಿನಿಟ್ಸ್ ಮೆಡ್ಲಿ ಮಾಡಿದ್ವಿ. ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅದಾದ್ಮೇಲೆ ನಮ್ಗೆ ಬ್ಯಾಂಗ್ಳೂರ್ ಗಣೇಶೋತ್ಸವ, ಈ ವರ್ಷ ಬ್ಯಾಂಗ್ಳೂರ್ ಗಣೇಶೋತ್ಸವದಲ್ಲಿ VP ಕಲ್ಚರ್ ಕ್ಲಬ್ಸ್ ಪರ್ಫಾರ್ಮ್, ಈ ತರ ತುಂಬಾ ಅವಕಾಶ ಸಿಗ್ತಾರೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೆ. ಸೊ ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಒಂದು ಚಾರಿಟಿ ಹಾಸ್ಪಿಟಲ್ ಅಲ್ಲಿ ನಾವೇನ್ ಮಾಡಿದ್ವಿ, ಇನ್ಫ್ಯಾಕ್ಟ್ ನಾನು ಯಾವುದೋ ಒಂದು ಚಿಕಿತ್ಸೆಗಾಗಿ ಅಲ್ಲಿ ಹೋದಾಗ ನೋಡಿದೆ ಅಲ್ಲಿ ಎಷ್ಟು ಅಲ್ಲಿರುವಂತಹ ಎಲ್ಲ ಪೇಷಂಟ್ಸು. ಸರಿ, ಅವ್ರಿಗೋಸ್ಕರ ನಾವೇನಾದ್ರೂ ಒಂದು ಕಾರ್ಯಕ್ರಮ ಹಾಕೋಣ ಅಂದ್ಬಿಟ್ಟು EPCC ಸದಸ್ಯರೆಲ್ಲ ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿರೋ ಎಲ್ಲ ಪೇಷಂಟ್ಸ್ ಅವ್ರಗಳಿಗೆ ಒಂದು ನಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ನೀಡಿದ್ವಿ. ಇದು EPCC ವಿಕ್ಟೋರಿಯಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಿದಂಥ ಒಂದು ಕಾರ್ಯಕ್ರಮ. ನಾನು ಹಾಡಿದೆ, ನಮ್ಮ ಸದಸ್ಯರು ಹಾಡಿದ್ರು ಎಲ್ಲರೂ. ಸೊ ಇದು ನಾವು ಲೆಜೆಂಡ್ಸ್ ಸೆಲೆಬ್ರೇಟ್ ಮಾಡ್ತೀವಿ. ಆಶಾ ಭೋಸ್ಲೆ ಅವ್ರನ್ನ ಸೆಲೆಬ್ರೇಟ್ ಮಾಡಿದ್ವಿ. ನಾನೊಂದು 90 ಮಿನಿಟ್ ಕಾನ್ಸರ್ಟ್ ಕೊಟ್ಟೆ, ಫಾರ್ ಎವರ್ ಆಶಾ ಅಂತ. ಅದಲ್ಲದೆ ವಿ ಹ್ಯಾಡ್ ಲಾಸ್ಟ್ ವೀಕ್ MD ಪಲ್ಲವಿ ಅವರು ಅಶ್ವಥ್ ವೈಭವ ಅಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಎಷ್ಟೊಂದು ಜನ ಬಂದ್ರು ಅಶ್ವಥ್ ಸರ್ ಹಾಡುಗಳು, ಮತ್ತೆ ಅವರ ಫ್ಯಾಮಿಲಿ ನೋಡಿ, ಅವರು ಚಂದ್ರ ಮ್ಯಾಮ್, ಸಹನಾ ಅವರೆಲ್ಲರೂ ಇದ್ದಾರೆ. ಸೊ ಅವ್ರ ಬಗ್ಗೆ ಎಷ್ಟೋ ಒಳ್ಳೆ ಮಾತು, ಅವ್ರ ಸ್ಟೋರೀಸ್ ನಮ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಎಷ್ಟೊಂದು ಸ್ಟೋರೀಸ್ ನಾವು ಅಶ್ವಥ್ ಸರ್ ಕೇಳಿದ್ವಿ. ಸೊ that was Ashwath Vaibhava. So ee tara experiences is what we are doing at VP Culture Club. So now we move on to Dwar Music. Vijay, nee Dwar Music ಬಗ್ಗೆ ಸದ್ಯಕ್ಕೆ ಸರ್ ನಮ್ಮ ವಾಟ್ಸ್ಆ್ಯಪ್ ಕಮ್ಯುನಿಟಿಯಲ್ಲಿ 2,500 ಜನ ಆಕ್ಟಿವ್, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ 34,000 ಪೀಪಲ್ ಆರ್ ಆಕ್ಟಿವ್. ಸೊ ನಮ್ಮ ವಾಟ್ಸ್ಆ್ಯಪ್ ಕಮ್ಯುನಿಟಿ ಪೀಪಲ್ ಆರ್ ರೆಗ್ಯುಲರ್ಸ್. ನಾವು ಈ 2,500 ಬಗ್ಗೆ ಮಾತಾಡ್ತಾ ಇದ್ವಲ್ಲ, ದೇ ಕೀಪ್ ಕಮಿಂಗ್ ಫಾರ್ ಎವ್ರಿಥಿಂಗ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಐ ಥಿಂಕ್ ಫೇಸ್ಬುಕ್ ಅಲ್ಲಿ 45,000 ಸಮಥಿಂಗ್. ಅವ್ರು ಒಂದು ವರ್ಕ್ಶಾಪ್ ಬರ್ತಾರೆ, ಮತ್ತೆ ಆಫ್ಲೈನ್ ವರ್ಕ್ಶಾಪ್ಸ್ ಅಂದ್ರೆ ಬರಕ್ಕೆ ಕಷ್ಟ ಅಂತ, ವಾಟ್ ಎವರ್ ಇಂಟ್ರೆಸ್ಟ್ ಇನ್ ದೇ ಕಮ್. ಆನ್ಲೈನ್ ಸದ್ಯಕ್ಕೆ ಮಾಡ್ತಾ ಇಲ್ಲ, ಬಟ್ ತುಂಬಾ ಜನ ಕೇಳ್ತಾ ಇದ್ದಾರೆ. ನಾವು ಮೈಸೂರಿಂದ ಬರ್ತಾ ಇದ್ದಾರೆ, ಹುಬ್ಳಿಯಿಂದ ಬರ್ತಾ ಇದ್ದಾರೆ. ಸೊ ನಮ್ಗೆ ಮಾತಿಗೆ ವಿ ಕಾಂಟ್ ಕಮ್ ಎವ್ರಿ ವೀಕೆಂಡ್. ಆನ್ಲೈನ್ ಮಾಡಬಾರ್ದು ಅಂತಲ್ಲ, ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಈ ಎಲ್ಲವೂ ಇವತ್ತಿನ ದಿನ ಆನ್ಲೈನ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕಲೆಯ ವಿಷಯದಲ್ಲಿ ನಾವೆಲ್ಲರೂ ಪರಸ್ಪರ ಸ್ಪಂದಿಸಬೇಕು, ನಾವೆಲ್ಲರೂ ಒಂದು ಜಾಗದಲ್ಲಿ ಬಂದು ಸೇರ್ಬೇಕು, ಅದೇ ಉದ್ದೇಶ VPCCದು. ಸೊ ಆದಷ್ಟು ಆಫ್ಲೈನ್ ಅಂದ್ರೆ ಎಲ್ಲರೂ ಬನ್ನಿ, ಎಲ್ಲರೂ ಸೇರೋಣ, ಎಲ್ಲರೂ ಚರ್ಚೆ ಮಾಡೋಣ, ಎಲ್ಲರೂ ಮಾತಾಡೋಣ ಅನ್ನೋ ಉದ್ದೇಶದಲ್ಲಿ. ಬಟ್ ಆನ್ಲೈನ್ ಕೂಡ ನಾವು ಮಾಡಬೇಕು ಅಂತ ತೀರ್ಮಾನ ಹೈಬ್ರಿಡ್ ಮಾಡೆಲ್ ಮಾಡ್ತಾ ಇದೀವಿ. ಅಂದ್ರೆ 3 ದಿನ ವರ್ಕ್ಶಾಪ್, ಅಂದ್ರೆ 2 ದಿನ ನೀವು ಯಾವ ಊರಲ್ಲಿ ಇರ್ತೀರೋ ಅದು ಮಾಡಿ, 3ನೇ ದಿನ ಬನ್ನಿ ಇಲ್ಲಿ ಎಲ್ಲರ ಜೊತೆ ಮೀಟ್ ಮಾಡಿ ಅಂತ ಒಂದು ಉದ್ದೇಶ ಇಸ್ ಆಫ್ಲೈನ್ ಕಮ್ಯುನಿಟಿ. ಬಟ್ ಅಫ್ಕೋರ್ಸ್ ಈಗ ಕಾಲ ಬದಲಾಗಿದೆ. ಸೊ ಸ್ವಲ್ಪ ಆನ್ಲೈನ್ ಹೋಗ್ಬೇಕು. ಸೊ ಅದಕ್ಕೆ ವಿ ಡೂಯಿಂಗ್ ಹೈಬ್ರಿಡ್ ಮಾಡೆಲ್ಸ್ ಆಲ್ಸೋ. ಬಟ್ ಇನ್ನೂ ಶುರು ಮಾಡಿಲ್ಲ. ಬಟ್ ನಮ್ಮ ಉದ್ದೇಶ ಎವ್ರಿಬಡಿ ಶುಡ್ ಕಮ್ ಹಿಯರ್ ಅಂಡ್ ಆಲ್, ಬಿಕಾಸ್ ಅದು ಫ್ರೆಂಡ್ಸ್, ಎಷ್ಟೋ ಜನ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲಿ ಬಂದ ಮೇಲೆ. ದೇ ಆರ್ ಡೂಯಿಂಗ್ ಇಟ್ ದೇರ್ ಓನ್ ಥಿಂಗ್. ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರುಗಳು. ಇದು ಬಂದ್ಮೇಲೆ ಈಗ 10 ತಿಂಗಳಿಂದ ಅವ್ರುಗಳು ಏನ್ ಹೇಳ್ತಾರೆ, ಅಯ್ಯೋ ನಮಗೆ ಈ ರೀತಿ ಒಂದು ಜೀವನದಲ್ಲಿ ಹೊಸ ಅಲೆ ಬಂದ್ಬಿಟ್ಟಿದೆ. ಅವ್ರು ಏನೇ ಆದ್ರೂ ಬಂದ್ಬಿಡ್ತಾರೆ ಎಲ್ರು, ಪಾಪ ಎಲ್ಲ ಗೃಹಿಣಿಯರು. ಮತ್ತೆ ಈಗ ಮೇಡಮ್ ಡಾಕ್ಟರ್, ಎಷ್ಟು ಡಾಕ್ಟರ್ಗಳು ಬರ್ತಾರೆ. ಸೊ ಅವ್ರಿಗೆಲ್ಲ ಎಲ್ಲಿ ಏನಾಗ್ಬಿಡಿ, ಒಂದು ಸ್ಟ್ರೆಸ್ ಬಸ್ಟರ್. ಇಲ್ಲಿ ಬರ್ತಾರೆ, ಏನೋ ಒಂದು ವರ್ಕ್ಶಾಪ್ ನಡೆಯುತ್ತೆ, ಒಂದು ಶಿಬಿರೋತ್ಸವ ನಡೆಯುತ್ತೆ, ಮತ್ತೆ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ಇವತ್ತು ಈಗ MD ಪಲ್ಲವಿ ಅವರ ಕಾರ್ಯಕ್ರಮ, ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ. ಖಂಡಿತ. ಅಂದ್ರೆ ಮ್ಯೂಸಿಕ್ ಅಲ್ಲಿ ಆ ಶಕ್ತಿ ಇದೆ, ನಿಮಗೆ ಗೊತ್ತು. ಇದೇನಂದ್ರೆ ಈ ಪತ್ರಿಕಾಗೋಷ್ಠಿಗೂ ಏನು ಕಾರಣ ಅಂದ್ರೆ, ನಾನು ಹಂಗೆ ಸಾಹೇಬ್ರ ಹತ್ರ ಮಾತಾಡ್ತಿದ್ದೆ, ಈ ರೀತಿ ನೋಡಿ, ಈ ರೀತಿ ನಾವೆಲ್ಲ ನಡೆಸ್ತಾ ಇದೀವಿ.
ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಾವು ಕೊಡಬೇಕು ಅಂತ. ಸರ್ ಖಂಡಿತ ಮಾಡುವ, ಇದಕ್ಕಿಂತ ದೊಡ್ಡ ಒಂದು ಯೋಗ ಇರಲ್ಲ ಅಂತ. ಹಾಗಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋದು ಏನಂದ್ರೆ, ಒಂದು ಸಣ್ಣ ಪ್ರಯತ್ನ ಆದರೂ ಕೂಡ ಇದು ನಾಳೆ ಭವಿಷ್ಯದಲ್ಲಿ ಭಗವಂತನ ಕೃಪೆಯಿಂದ ಇನ್ನೂ ಬೆಳೆದಿರೋದು ನಮ್ಗೆ ಇನ್ನೂ ಸಂತೋಷ. ಬಟ್ ಇದು ಹೇಳಬೇಕು ಅಂದ್ರೆ ಕಲೆಯಿಂದ ಕಲಾವಿದರಿಗೆ, ಕಲೆಯಿಂದ ಕಲಾ ರಸಿಕರಿಗೆ, ಕಲೆಯಿಂದ ಕಲಾ ಪೋಷಕರಿಗೆ ಒಂದು ಸಮುದಾಯ, ಒಂದು ಕಮ್ಯುನಿಟಿ. ಮತ್ತೆ ಬರೀ ಬನಶಂಕರಿಯಿಂದ ಅಷ್ಟೇ ಅಲ್ಲ, ಜನ ಎಲ್ಲೆಲ್ಲಿಂದ ಬರ್ತಾರೆ. ನಾವು ಅನೌನ್ಸ್ ಮಾಡ್ತೀವಿ ಆನ್ಲೈನ್, ಎಲ್ಲ ಆನ್ಲೈನ್. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ, ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ನಾವೊಂದು ಸುಮ್ಮನೆ ಈಗ ಮುಂದಿನ ವಾರ ಈ ರೀತಿ ಏನೋ ನಡೆಸ್ತಾ ಇದೀವಿ ಅಂತ ಹೇಳ್ತಿದಂಗೆ ಯಾರು ಆಸಕ್ತರಿದಾರೋ ಅವರೆಲ್ಲರೂ ಅದಕ್ಕೆ ಬೆಂಬಲ ಎಲ್ಲ ಇರುತ್ತೆ. ಎಲ್ಲ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಪ್ರತಿಯೊಂದು ನಾವು ಏನ್ ಶಿಬಿರ ನಡೆಸ್ತೀವಿ ಅದಕ್ಕೆಲ್ಲ ವಿವರಗಳಿರುತ್ತೆ. ಯಾರು 90 ನಿಮಿಷ ಸಾಧಾರಣವಾಗಿ ಒಂದು 90 ಮಿನಿಟ್ಸ್ ವರ್ಕ್ಶಾಪ್ ತರ ಮಾಡ್ತೀವಿ. ಅದು ಕೆಲವೊಂದು ಡಿಪೆಂಡಿಂಗ್ ಆನ್, ಈಗ ಏನಂದ್ರೆ ವೀಕ್ ಡೇಸ್ ಅಲ್ಲಿ ಮಾಡಿದ್ರೆ ಕೆಲವರು ಅಂತಾರೆ ಸರ್ ಒಂದು 3 ದಿನ ಮಾಡಿ ಅಂತಾರೆ. ಈಗ ತ್ಯಾಗರಾಜರ ಪಂಚರತ್ನ ಕೃತಿ ಮಾಡಿದ್ವಿ, ಅದು 2 ತಿಂಗಳಿನ 2 ಮಂತ್ಸ್ ವರ್ಕ್ಶಾಪ್. ಅದು 2 ತಿಂಗಳು. ಏನಂದ್ರೆ ನಮಗನ್ಸಿದ್ದು, ನಾವು ರೆಗ್ಯುಲರ್ ಕ್ಲಾಸಸ್ ಮಾಡ್ತೀವಿ ಇಲ್ಲಿ, ಬಟ್ ಎಷ್ಟೋ ಮಂದಿಗೆ ಏನೋ ಒಂದು ನಾವು 4 ಹಾಡು ಕಲಿಯೋಣ ಅಂತ ಆಸೆ ಇರುತ್ತೆ. ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಕಲೀಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲದೆ ಇರ್ಬೋದು. ಅಂತವ್ರಿಗೆ ನಾವು ಆ ರೀತಿ ಒಂದು ಸಣ್ಣದ ಒಂದು ಶಿಬಿರ ಮಾಡಿದಾಗ ಏನೋ ಬಂದು ಕಲಿತಾರೆ, ಆಸಕ್ತಿ ಹುಟ್ಟಿದಂಗೆ ಇನ್ನೊಂದು ಶಿಬಿರಕ್ಕೆ ಬರ್ತಾರೆ. ಈಗ ನೀವು ನೋಡಿದ್ರೆ ಮೇಲ್ಗಡೆ ಜಾನಪದ ಶಿಬಿರ ನಡೀತಾ ಇದೆ, ಒಂದು ಜಾನಪದ ಹಾಡುಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಕೆಲವೊಂದು 3 ದಿನದ್ದು, ಕೆಲವೊಂದು 5 ದಿನದ್ದು, ಕೆಲವೊಂದು 1 ತಿಂಗಳದು, ಕೆಲವೊಂದು ರೆಗ್ಯುಲರ್ ಕ್ಲಾಸಸ್ ನಡೀತಾ ಇದೆ. ಸೊ ಈ ರೀತಿ ಬೇರೆ 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 ಚಿಕ್ಕದಾಗಿ ಹೇಗೆಲ್ಲ ತಲುಪಿಸ್ಬೋದು ಜನರಿಗೆ ಈ ಒಂದು ವಿಷಯಗಳನ್ನ. ಮತ್ತೆ ಈ ರಿಯಾಲಿಟಿ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸೋದಕ್ಕೆ ಅಂತಾನೆ ಕೆಲವರು ಇದನ್ನೆಲ್ಲ ಕಲಿತಾ ಇರ್ತಾರೆ. ಸೊ ಅವ್ರಿಗೆ ನಾವು ಅಂದ್ರೆ ಯಾವುದೋ ರಿಯಾಲಿಟಿ ಶೋಗೋಸ್ಕರ ಕಲಿಸೋದು ಅಂತ ನಾವು ಇಟ್ಕೊಂಡಿಲ್ಲ ಸರ್. ನಮ್ಮ ಅಂದ್ರೆ ಒಂದು ಉದ್ದೇಶ ಅಂತೇನಿಲ್ಲ. ಇದೇನಂದ್ರೆ ಒಂದು ಸಮುದಾಯ, ನನಗೆ ಆಸೆ ಇತ್ತು ನಮ್ಮ ಇಡೀ ಭಾರತದಲ್ಲೇ ಒಂದು ಬೃಹತ್ ಸಂಗೀತದ ಒಂದು ಸ್ಕೂಲ್ ತರ ಅಥವಾ ಒಂದು ಸ್ಟುಡಿಯೋ ತರ ಕಟ್ಟಬೇಕು ಅಂತ. ಬಟ್ ಅದು ಯಾವತ್ತು ನಡೆಯುತ್ತೋ ಗೊತ್ತಿಲ್ಲ. ಇದು ಏನಂದ್ರೆ ನಾವೇ ನಮ್ಮ ಕೈಲಾದಷ್ಟು ಒಂದು ಸಣ್ಣದಾಗಿ ಒಂದು ಶಾಲೆನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಸದ್ಯಕ್ಕೆ ಇದು ನಾವೇ ಕಟ್ಟಿದೀವಿ. ಇಲ್ಲಿ ರಿಯಾಲಿಟಿ ಶೋ ಅಂತ ಏನಿಲ್ಲ, ಅಂದ್ರೆ ಎಲ್ಲ ರೀತಿಯಾದಂತಹ ಸಂಗೀತವನ್ನ ಇಲ್ಲಿ ಕಲಿಬೇಕು ಅಂತ ನಾವು ಮಾಡಿರೋದು. ಸೊ ಒಂದು ಕಡೆ ವೆಸ್ಟರ್ನ್ ಮ್ಯೂಸಿಕ್ ಇದೆ, ವರ್ಕ್ಶಾಪ್ ತರ ಒಮ್ಮೆ ಅಲ್ಲಿ ಇಲ್ಲಿ ಮಾಡ್ತೀವಿ. ಬಟ್ ಹೆಚ್ಚು ನಾವು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ರಂಗಗೀತೆಗಳು ಕಲೀಲಿಕ್ಕೆ ಎಷ್ಟು ಜನ ಆಸಕ್ತರಿದ್ದಾರೆ ಅಂದ್ರೆ ನೀವು ನಂಬಲಿಕ್ಕೆ ಆಗೋದಿಲ್ಲ. ಒಂದು ರಂಗಗೀತೆ ವರ್ಕ್ಶಾಪ್ ಅಂದ್ರೆ ಠಕ್ ಅಂತ ಬರ್ತಾರೆ. ಒಂದು ಜಾನಪದ ಅಂದ್ರೆ ಇವೇನು ಭಾವಗೀತೆ ಅಂದ್ರೆ ತುಂಬ್ತಾರೆ, ಭಕ್ತಿ ಗೀತೆ ಅಂತ. ಸೊ ಜನರಿಗೆ ಏನ್ ಬೇಕೋ ಅದನ್ನ ನಾವು ಇಲ್ಲಿ ಕಲ್ಪಿಸ್ಲಿಕ್ಕೆ ಅವಕಾಶ ಮಾಡೋ ಪ್ರಯತ್ನ. ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ಎಕ್ಸಾಂಪಲ್ ಹೇಳಿದ್ರೆ ವೆರಿ ಫೈನ್ ಒನ್ ಹೇಳೋದು. ಈಗ ತುಂಬಾ ಏಜ್ ಪೀಪಲ್ ಒಂದು ದೊಡ್ಡ ಕಮ್ಯುನಿಟಿ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಟೀಮ್ ಪರ್ಫಾರ್ಮ್ ಮಾಡೋದು ಆ ಥರದ್ದು ಏನಾದ್ರು ಸರ್ವಿಸ್? ಹೌದು ಸರ್. ಈಗ ಸಿ ಅಶ್ವಥ್ ಅವರು ಮನೆ ಅಂಗಳದಲ್ಲಿ ಸಿ ಅಶ್ವಥ್ ಅಂತ ಮಾಡಿದ್ರು. ಏನೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 105 ಜನ ಇದಾರೆ ಅಂದ್ರೆ ಅಲ್ಲೇ ಹೋಗಿ ಸಿ ಅಶ್ವಥ್ ಅವ್ರು ಹಾಡ್ತಾರೆ. ಸರ್ ಈಗ ಮುಂದಿನ ವಾರ ಬರೀ ಸೀನಿಯರ್ ಸಿಟಿಜನ್, ಮುಂದಿನ ತಿಂಗಳು ಸೀನಿಯರ್ ವರ್ಲ್ಡ್ ಸೀನಿಯರ್ ಸಿಟಿಜನ್ ಡೇ ಅಂತ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಅ BPCC ಕಾನ್ಸರ್ಟ್ ಇಲ್ಲಿ ಎಲ್ಲರೂ ಸೀನಿಯರ್ ಸಿಟಿಜನ್ಸ್, ಓನ್ಲಿ ಫಾರ್ ಸೀನಿಯರ್ ಸಿಟಿಜನ್ಸ್ ಅದು ಪ್ಲಾನ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಸರ್, ನಿಮ್ಗೆ ನಮ್ಗೆ ಕಾಂಟ್ಯಾಕ್ಟ್ ಕೊಟ್ರೆ ನಾವು ಬಂದು ದಟ್ ಇಸ್ ಅವರ್ ಹೋಲ್ ಇಂಟೆನ್ಷನ್. ನಾವು NGOs ಹೋಗಿ ಸ್ವಲ್ಪ ಸೀನಿಯರ್ ಸಿಟಿಜನ್ಸ್ ಮುಂದೆ ಅವರು 90 ಮಿನಿಟ್ ಕಾನ್ಸರ್ಟ್ ಅಲ್ಲ, ವಿಕ್ಟೋರಿಯಾ ಆಸ್ಪತ್ರೆ ನಾವು ಮಾಡಿದಾಗ ನಾವು ಆ ವಿಡಿಯೋಸ್ ಬೇಕಾದ್ರೆ ಆಮೇಲೆ ಶೇರ್ ಮಾಡ್ತೀವಿ. ಎಲ್ಲ ಪೇಷಂಟ್ಸು ಕುಣಿತಾ ಇದ್ರು, ಅವರೆಲ್ಲ ಡಾನ್ಸ್ ಮಾಡ್ತಾರೆ. ನಾನೇ ಆಮೇಲೆ ಅಂದೆ, ಅಪ್ಪ ದಯವಿಟ್ಟು ರೆಸ್ಟ್ ತಗೊಳ್ಳಿ, ಕೂತ್ಕೊಳ್ಳಿ. ಸಾರಿ, ನೀವೇನೇ ಹೇಳ್ತಾರೆ. ನೀವು ಸಾಕಷ್ಟು ವರ್ಕ್ಶಾಪ್ 10 ತಿಂಗಳಿಂದ ಮಾಡ್ಕೊಂಡು ಬರ್ತಿದ್ದೀರಾ. ಈ ಸಿನಿಮಾ ಅವಕಾಶಗಳು ಏನಾದ್ರು ನಿಮ್ಮ ಸ್ಟೂಡೆಂಟ್ಸ್ ಗಳಿಂದ ಹೋಗಿದ್ದೀರಾ? ಅಂದ್ರೆ ನಮ್ಮ ಪ್ರಯತ್ನ ಏನಂದ್ರೆ ಟ್ರೈನ್ ಮಾಡೋದು. ಈಗ ಅದೇ ನಮ್ಮ ಮುಂದಿನ ಉತ್ತರ ಆಗಿರುತ್ತೆ. ಟ್ವಾರ್ ಸ್ಟುಡಿಯೋಸ್ ಅಂತ ಕಟ್ಟಿದೀವಿ. ನಿಮ್ಗೆ 2ನೇ ಫ್ಲೋರ್ ತೋರಿಸ್ತೀನಿ. ನಾವೊಂದು ಇಲ್ಲೇ ಸ್ಟುಡಿಯೋ ನಿರ್ಮಾಣ ಮಾಡಿದೀವಿ. ಇದು ಒಬ್ರು ಡಿಡಿಯರ್ ಅಂದ್ಬಿಟ್ಟು ಫ್ರಾನ್ಸ್ ಇಂದ ಬಂದು
ಅವ್ರು ಕಟ್ಟಿರುವಂತಹ ಸ್ಟುಡಿಯೋ. ಸೊ ಇಲ್ಲಿ ಏನಂದ್ರೆ ಆಸಕ್ತರಿಗೆ ಅವರ ಸಂಗೀತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವೇ ಇಲ್ಲಿ ಏನಂದ್ರೆ ಫುಲ್ ಟೈಮ್ ಜಿಂಟು ಅಂದ್ಬಿಟ್ಟು ಸೌಂಡ್ ಇಂಜಿನಿಯರ್ ಇದ್ದಾರೆ. ಯಾರಿಗೆ ಅವರ ಹಾಡು ರೆಕಾರ್ಡ್ ಮಾಡಬೇಕು ಅಂತ ಆಸೆ ಆಗುತ್ತೋ ಬಂದು ನೀವೇ ರೆಕಾರ್ಡ್ ಮಾಡಿ. ನಾವು ಇಲ್ಲಿ ಫುಲ್ ಟೈಮ್ ನಿರ್ಮಾಣ ಮಾಡಲಿಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸ್ನು ಇಟ್ಟಿದ್ದೀವಿ. ಈಗ ನಿಮಗೆ ಹಾಡು ಹಾಡಬೇಕು ಅಂತ ಇಷ್ಟ ಇದೆಯಾ, ದಯವಿಟ್ಟು ಬನ್ನಿ, ನಿಮ್ಮ ಹಾಡನ್ನು ಇಲ್ಲಿ ಹಾಡಿ. ಆ ಮ್ಯೂಸಿಕ್ ಡೈರೆಕ್ಟರು ಮ್ಯೂಸಿಕ್ ಮಾಡ್ತಾರೆ. ಮಾಡಿದ್ಮೇಲೆ ನಾವೇ ದ್ವಾರ ಮ್ಯೂಸಿಕಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ. ಈಗ ವಿಜಯ್ ಪ್ರಕಾಶ್ ವರ್ಕ್ಶಾಪ್ ಅಂತ ಹೇಳಿದ್ರೆ ಒಂದಿಷ್ಟು ಆಸಕ್ತಿ ಇರುತ್ತೆ, ಅವ್ರು ಇರ್ತಾರೆ ಸಿಗ್ತಾರೆ ಏನೋ ಅಂತ. ಯಾಕಂತ ಹೇಳಿದ್ರೆ ನೀವು ಸಿನಿಮಾ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋದ್ರಿಂದ ಇಲ್ಲಿ ವರ್ಕ್ಶಾಪಿಗೆ ನೀವು ಸಮಯ ಕೊಡ್ತೀರಾ, ಸಿಗ್ತೀರಾ? ಅಂದ್ರೆ ನಾವೇನ್ ಮಾಡ್ತೀನಿ, ಶಿಬಿರೋತ್ಸವ ಅಂತ ತಿಂಗಳಿಗೆ ಒಂದ್ಸತಿ ಮಾಡಿದಾಗ ನಾನು ಇರ್ತೀನಿ ಅದರಲ್ಲಿ. ಅಂದ್ರೆ ಪ್ರತಿ ವರ್ಕ್ಶಾಪ್ ಅನ್ನು ನಾನು ಇರ್ಲಿಕ್ಕೆ ಆಗೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಶಿಬಿರೋತ್ಸವ ಅಂತ ಮಾಡ್ತೀವಿ. ಏನೇನ್ ವರ್ಕ್ಶಾಪ್ ಆಗುತ್ತೋ ಅದ್ರದ್ದೆಲ್ಲ ಒಂದು ದಿನ ಆ ಉತ್ಸವದಲ್ಲಿ ಎಲ್ಲರೂ ಬರ್ತಾರೆ. ಈಗ ನೀವು ಕೆಲವು ಫೋಟೋಸ್ ನೋಡಿರ್ತೀರ, ತುಂಬೋಗಿರುತ್ತೆ. ಬಟ್ ಏನಂದ್ರೆ ಜಾಗ, ಈ ಜಾಗದಲ್ಲಿ ಎಷ್ಟು ಜನ ಆಗುತ್ತೋ ಆ ರೀತಿ ನಾವು ಪ್ಲಾನ್ ಮಾಡ್ಕೋತೀವಿ. ಶಿಬಿರೋತ್ಸವದಲ್ಲಿ ನಾನು ಇರ್ತೀನಿ. ಸೊ ನಾನು ಎಲ್ಲರನ್ನು ಭೇಟಿ ಆಗ್ತೀನಿ, ಅವರು ತಮ್ಮ ಕನಸುಗಳನ್ನು ಹೇಳ್ಕೊತಾರೆ. ಸೊ ಮುಂದಿನ ನೀವು ಕೇಳಿದ ಪ್ರಶ್ನೆಗೆ ಮೇಡಮ್ ಉತ್ತರ ಏನಂದ್ರೆ, ಎಲ್ರಿಗೂ ಸಿನಿಮಾ ಅವಕಾಶ ನಾನು ವೈಯಕ್ತಿಕವಾಗಿ ಕೊಡಕ್ಕಾಗದೆ ಹೋದ್ರು ಅವ್ರಿಗೆ ಆಸೆ ಇದ್ರೆ ನೀವು ರೆಕಾರ್ಡ್ ಮಾಡಿ ನಾವೇ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಸಿಸ್ಟಮ್ ಅನ್ನು ನಾವು ತಂದಿದ್ದೀವಿ. ಇದು ನಮ್ಮ ಸ್ಟುಡಿಯೋ. ಇಲ್ಲಿ ನಮ್ಮ VPCC ಟ್ಯಾಲೆಂಟ್ ಅನೇಕ ಮಂದಿ ಬಂದು ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ರಾಮ ರಾಮ ಹಾಡಲ್ಲಿ ನಮ್ಮ VPCC ಬ್ಯಾಕಿಂಗ್ ಸ್ಟುಡಿಯೋ, ಎಲ್ಲ ದ್ವಾರ್ ಸ್ಟುಡಿಯೋ. ಇದು ನಮ್ಮ ಮೇಲ್ಗಡೆ ಸ್ಟುಡಿಯೋ ಇದೆ. ಒನ್ ಆಫ್ ದ ಫೈನ್ ಸ್ಟುಡಿಯೋಸ್ ನಾವು ಕಟ್ಟಿದೀವಿ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ. ನೀವು ನೋಡಿದ್ರೆ ಬಹಳ ಹೈ ಎಂಡ್ ಟೆಕ್ನಾಲಜಿನಲ್ಲಿ ಸ್ಟುಡಿಯೋ ಕಟ್ಟಿದೀವಿ. ಇದನ್ನು ತಾವೆಲ್ಲರೂ ನೋಡಬಹುದು, 2ನೇ ಫ್ಲೋರ್ ಅಲ್ಲಿ ಇದೆ. ಸೊ ಇಲ್ಲಿ ಏನಂದ್ರೆ ಎಲ್ಲ ಕಲಾವಿದರು ಬಂದು ತಮ್ಮ ಮ್ಯೂಸಿಕ್ ನ ರೆಕಾರ್ಡ್ ಮಾಡಬಹುದು. ರೆಕಾರ್ಡ್ ಮಾಡಿಬಿಟ್ಟು ನಾವೇ ದ್ವಾರ್ ಮ್ಯೂಸಿಕ್ ಅಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ. ಸೊ ದ್ವಾರ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ನಮ್ಮ ಒಂದು ಸಣ್ಣ ಪ್ರಯತ್ನ. ಇದು ಎಲ್ಲವೂ ಕಳೆದ 10 ತಿಂಗಳಿಂದ ನಡೀತಾ ಇದೆ. ಈ ದ್ವಾರ್ ಮ್ಯೂಸಿಕ್ ಅಲ್ಲಿ ನವರಾತ್ರಿ ಟೈಮಲ್ಲಿ ನಾವು ನವದುರ್ಗಾ ಗೀತಮಾಲಾ ಅಂದ್ಬಿಟ್ಟು ರಿಲೀಸ್ ಮಾಡಿದ್ವಿ. ಇದರಲ್ಲಿ 9 ದಿನಗಳಿಗೆ 9 ಹಾಡನ್ನ ನಾವು ರಿಲೀಸ್ ಮಾಡಿದ್ವಿ. ನಾನು ಹಾಡಿದೆ, ಅನುರಾಧ ಭಟ್ ಅವ್ರು ಹಾಡಿದ್ದಾರೆ, ಮತ್ತೆ ಶಂಕರ್ ಮಹಾದೇವನ್ ಅವರು ಹಾಡಿದ್ದಾರೆ. ಇದಕ್ಕೆ ನಮ್ಮ ಶಿವಶ್ರೀ ಅವರು ಹಾಡಿದ್ರು, ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ, ಪ್ರಿಯಾಂಕಾ ಬರ್ವೆ ಅಂದ್ಬಿಟ್ಟು ಹಾಡಿದ್ದಾರೆ, ಕೀರ್ತನ್ ಹೊಳ್ಳ ಅವರು ಹಾಡಿದ್ದಾರೆ. ಇವರೇ ಕಂಪೋಸ್ ಮಾಡಿದ್ದು ಕೂಡ, ಲಕ್ಷ್ಮೀ ನಾಗರಾಜ್ ಅವರು. ಸೊ ಇದು ಅನಿರುದ್ಧ ಐತಾಳ್ ಅವರು ಹಾಡಿರೋದು. ಸೊ ಹೀಗೆ ಬೇರೆ ಬೇರೆ ಈಗ ಕಳೆದ 10 ತಿಂಗಳಿಂದ ದ್ವಾರ್ ಮ್ಯೂಸಿಕ್ ಅನ್ನೋದನ್ನ ನೀವು ಒಂದು ವೇಳೆ ನಾನು ಏನಾದ್ರೆ ಈ ಮಾಧ್ಯಮದ ಮೂಲಕ, ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಲ್ಲೂ ನಾಡಿನ ಜನತೆಯಿಂದ ನಾನು ಪ್ರಾರ್ಥನೆ ಮಾಡೋದೇನಂದ್ರೆ, ದ್ವಾರ್ ಮ್ಯೂಸಿಕ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಹಾಡುಗಳನ್ನ ಕೇಳ್ಬೋದು, ಮತ್ತೆ ಎಲ್ಲ ಕಲಾವಿದರಿಗೆ ತಾವು ತಮ್ಮ ಪ್ರೋತ್ಸಾಹವನ್ನು ನೀಡಬಹುದು. ಇದೊಂದು ಬೆರೆತು ಅಂತ ಒಂದು ಹಾಡು ರಿಲೀಸ್ ಮಾಡಿದ್ವಿ. ಯೂಟ್ಯೂಬ್ ಚಾನೆಲ್ ಇದೆ, ಮತ್ತೆ ಎಲ್ಲ ಕಡೆ ಸ್ಪಾಟಿಫೈ ಎಲ್ಲ ಸ್ಟ್ರೀಮಿಂಗ್ ಚಾನೆಲ್ ಅಲ್ಲೂ ನಿಮ್ಗೆ ನೀವು ಅದೇ ಹಾಡುಗಳನ್ನ ಕೇಳಬಹುದು. ಯಾರು ಬೇಕಾದ್ರೂ ಬರ್ಬೋದು, ಅಂದ್ರೆ ಹಾಡು ಆಸಕ್ತಿ ಇರೋರು ಬರ್ಬೋದು ಅಂತ. ಅಂದ್ರೆ ಕೈಗೆಟಕೋ ಬೆಲೆ ಹೆಂಗಿರುತ್ತೆ ಸರ್? ಈಗ ಹಳ್ಳಿ ಪ್ರತಿಭೆಗಳೇ ಜಾಸ್ತಿ. ಈಗ ನೀವು ಹೆಂಗೂ ರಿಯಾಲಿಟಿ ಶೋಗಳೆಲ್ಲ ಗಮನಿಸಿರ್ತೀರಾ, ಅಲ್ಲೆಲ್ಲ ಬರುವಂತವ್ರು ಹಳ್ಳಿ. ಸೊ ಏನಂದ್ರೆ ನಮ್ಮಲ್ಲಿ ಒಂದು ನೀವೊಂದು 700 ರೂಪಾಯಿ ಇಟ್ಕೊಂಡು ಮನೆಯಿಂದ ಹೊರಗೆ ಬಂದವರು. ಸೊ ಇವತ್ತು ಇಷ್ಟು ಹಂತವಾಗಿ ಬೆಳೆದಿದ್ದೀರಾ ಅಂದ್ರೆ ನಿಮ್ಗೆಲ್ಲ ಕಷ್ಟಗಳು ಗೊತ್ತಿರುತ್ತೆ, ಎಷ್ಟು ಹಂತವಾಗಿ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ. ಸೊ ಈಗ ಬಡವರು, ಬಡ ಮಕ್ಕಳು ಇರ್ತಾರೆ, ಅವ್ರಿಗೂ ಆಸಕ್ತಿ ಇರುತ್ತೆ. ಅವ್ರಿಗೆ ನಿಮ್ ಕಡೆಯಿಂದ ಈ ಒಂದು ಅಂದ್ರೆ ಎಲ್ಲ ಖಂಡಿತವಾಗಿಯೂ ಆಸಕ್ತಿ ಒಂದು ಬಹಳ ಮುಖ್ಯ. ಬಟ್ ಅದಕ್ಕಿಂತ ಮುಖ್ಯ ಪ್ರತಿಭೆ. ಅಂದ್ರೆ ಆಸಕ್ತಿ ಒಂದು ಕಡೆ, ಈಗ ಹಲವಾರು ವ್ಯಕ್ತಿಗಳಿಗೆ ಆಸಕ್ತಿ ಇರುತ್ತೆ, ಬಟ್ ಅದರೊಂದಿಗೆ ಪ್ರತಿಭೆ ಕೂಡ ಇರಬೇಕು. ಸೊ ನಮ್ಮಲ್ಲಿ ಒಂದು ಸಣ್ಣ ಟೀಮ್ ಇದೆ. ಅವರು ಈ ರೀತಿ ಬರುವ ಪ್ರತಿಭೆಗಳೊಂದಿಗೆ ಸ್ಪಂದಿಸ್ತಾರೆ. ಅವರಲ್ಲಿ ಏನಿದೆ ವಿಷಯ, ಅವ್ರು ಏನನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಕಲೀಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತೀವಿ. ಸೊ ಕಲಿತು ನಂತರ ನೀವು ಆ ಹಾಡುಗಳನ್ನ ಬಿಡುಗಡೆ ಮಾಡಿ, ಅಂದ್ರೆ ಮೊದಲು ಕಲಿಬೇಕಲ್ಲ. ಸೊ ಆಸಕ್ತಿ ಇದ್ದವ್ರಿಗೆ ಕಲಿಸ್ತೀವಿ. ಆ ಪ್ರತಿಭೆಯಲ್ಲಿ ನಮಗೆ ಇವರ ಹಾಡುಗಳು ಹೊರ ಬರಬೇಕು ಅಂತ ನಮಗೂ ಅನಿಸ್ದಾಗ ವಿ ವಿಲ್ ಗಿವ್ ದೆಮ್ ಸಪೋರ್ಟ್ ಆ್ಯಂಡ್ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ನಾವು ಮಾಡಿದ್ವಿ. ಸೊ ಅವ್ರು ರೆಕಾರ್ಡ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ VPCC ಟ್ಯಾಲೆಂಟ್ಗಳೇ, ಈಗ ನಾನು ಯಾವುದೋ ಒಂದು ನೆಟ್ಫ್ಲಿಕ್ಸ್ಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೆ, ಅದಕ್ಕೆ ಎಲ್ಲ VPCC ಟ್ಯಾಲೆಂಟೇ ಬಂದು ಹಾಡಿದ್ರು. ಸೊ ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ಇವ್ರುಗಳು ಹೋಗಿ ಹಾಡ್ತಾ ಇದ್ದಾರೆ. ಸೊ ಬರೀ ರಿಲೀಸ್ ಅಷ್ಟೇ ಅಲ್ಲ, ಇವ್ರುಗಳಿಗೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೂ ಅವಕಾಶಗಳು
ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಮತ್ತೆ ಹೌ ಟು ಬಿ ಆನ್ ಸ್ಟೇಜ್ ಮೇಲೆ ಹೇಗಿರಬೇಕು, ಇಂಡಸ್ಟ್ರಿಯಲ್ಲಿ ಯಾವ ರೀತಿ ವ್ಯವಹರಿಸಬೇಕು, ಇದೆಲ್ಲ ವಿಷಯವನ್ನು ನಾವು ಹೇಳ್ತೀವಿ. ಸೊ ಆಸಕ್ತರಿಗೆ, ಪ್ರತಿಭಾನ್ವಿತ ಕಲಾವಿದರಿಗೆ. ಸೊ ಇದೊಂದು ಹಾಡನ್ನು ರಿಲೀಸ್ ಮಾಡಿದ್ವಿ, ಬೆರೆತು ಅಂತ. ಇದಾದ ಮೇಲೆ ನಾವು ಅಹಂ ಸತ್ ಅಂದ್ಬಿಟ್ಟು ಒಂದು ಹಿಂದಿನಲ್ಲಿ ರಿಲೀಸ್ ಮಾಡಿದ್ವಿ. ರಾಮ ರಾಮ ಅಂದ್ಬಿಟ್ಟು ರಾಮೋತ್ಸವಕ್ಕೆ ಒಂದು ಸಾಗರ್ ಸಿನ್ಹಾ ಬರೆದಂಥ ಬಹಳ ಸುಂದರವಾದಂಥ ಹಾಡು. ಬಾನಸರದಾರ ಅಂತ ಈಗಷ್ಟೇ ಕಳೆದ ವಾರ ನಾವು ರಿಲೀಸ್ ಮಾಡಿದ್ವಿ. ಸೊ ಈ ರೀತಿ ಅನೇಕ ಹಾಡುಗಳನ್ನ ಇಲ್ಲಿ ಇವರೆಲ್ಲ ನೋಡಿದ್ರೆ ನೀವು ಎಲ್ಲ ಹೊಸ ಪ್ರತಿಭೆಗಳು. ಸಾಗರ್ ಸಿಂಹ ಬಹಳ ಟ್ಯಾಲೆಂಟೆಡ್ ಯಂಗ್ ಬಾಯ್ ಆ್ಯಂಡ್ ಅವನಿಗೆ ಬಹಳ ಆಸಕ್ತಿ ಸಂಗೀತದಲ್ಲಿ, ಮತ್ತೆ ಒಳ್ಳೆ ಶ್ರದ್ಧೆ ಇದೆ, ಪ್ರತಿಭೆ ಇದೆ. ಸೊ ಇದು ಸಂಪೂರ್ಣವಾಗಿ ನಾವೇ ಪ್ರೊಡ್ಯೂಸ್ ಮಾಡೋದು. ಅಂದ್ರೆ ಅವರಿಗೆ ಸ್ಟುಡಿಯೋ ಇಂದ ಹಿಡಿದು ಎಲ್ಲ ಸೌಕರ್ಯವನ್ನು ನಾವೇ ಕೊಟ್ಟಿದ್ದೀವಿ. ಸ್ಟುಡಿಯೋ ಮತ್ತೆ ವಿಡಿಯೋ ಕೂಡ ನಾವೇ ಪ್ರೊಡ್ಯೂಸ್ ಮಾಡಿ. ಸೊ ಈ ರೀತಿ ಅಂದ್ರೆ ಇದು ಪ್ರಾರಂಭ ಆಗಿದೆ, ಇದು ಪಯಣ. ಏನ್ ಗೊತ್ತಾ, ಇವಾಗ ಅವ್ರು ಹೇಳ್ದಂಗೆ ಒಂದು ವರ್ಕ್ಶಾಪ್ ಆಗ್ಲಿ ಅಥವಾ ಒಂದು ಕ್ಲಾಸ್ ಅಂತ ಬಂದಾಗ ಒಂದಿಷ್ಟು ನಿಗದಿತ ಪ್ರೈಸ್ ಅಂತ ಇರುತ್ತೆ. ಸೊ ಆ ಪ್ರೈಸ್ ಹೆಂಗಿರುತ್ತೆ ಅಂದ್ರೆ ಅದು ಇವಾಗ ನೀವು ಈ ಮೀಡಿಯಾದಲ್ಲಿ ಹೇಳಿದ್ರೆ ಒಂದಿಷ್ಟು ಜನಕ್ಕೆ ಅದರ ಅರಿವಿರಲ್ಲ, ಅವ್ರಿಗೆ ತಿಳಿಸೋದಿಲ್ಲ. ಕರೆಕ್ಟ್. ಅಂದ್ರೆ ಈಗ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಒಂದು ವರ್ಕ್ಶಾಪ್ ಆಗಲಿ, ಡಿಪೆಂಡಿಂಗ್ ಆನ್ ಆ ವರ್ಕ್ಶಾಪ್ ಯಾರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬಂದು ವರ್ಕ್ಶಾಪ್ ಮಾಡುವ ಕಲಾವಿದರನ್ನು ಕೂಡ ನಾವು ಗೌರವಿಸಬೇಕು. ಅದು ಯಾರು ಬಂದು ಆ ವರ್ಕ್ಶಾಪ್ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಾವು ಬೆಲೆಯನ್ನ ಇಡ್ತೇವೆ. ಕೆಲವುದು 1500 ರೂಪಾಯಿ ಇರ್ಬೋದು, 3 ದಿನಕ್ಕೆ 1500 ರೂಪಾಯಿ ಇರ್ಬೋದು. ಕೆಲವುದು ಬರೀ 999 ರೂಪಾಯಿ ಇರ್ಬೋದು, ಅಥವಾ ಕೆಲವುದು 3000 ರೂಪಾಯಿ ಇರ್ಬೋದು. ಅಂದ್ರೆ ಇಲ್ಲಿ ಖಂಡಿತವಾಗಿಯೂ ನೀವು ಅದನ್ನ ಪರಿಶೀಲಿಸಿದಾಗ ನಿಮ್ಗೆ ಏನು ಗೊತ್ತಾಗ್ತಂದ್ರೆ ಕಮರ್ಷಿಯಲ್ ಅನ್ನೋ ಆಂಗಲ್ ಇರೋದಿಲ್ಲ. ಬಟ್ ಖಂಡಿತವಾಗಿಯೂ ಈ ಒಂದು ಸಿಸ್ಟಮ್ ಏನಿದೆ, ಇದನ್ನ ನಡೆಸಲಿಕ್ಕೆ ಏನು ಅವಶ್ಯಕವೋ ಕಲಾವಿದರನ್ನು ಕೂಡ ನಾವೇನು ಕರಿತೀವಿ. ಇಲ್ಲಿ ಅವ್ರ ಬಂದು ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ, ಅದು ಹೆಚ್ಚಿನ ಪಾಲು ಕಲಾವಿದರಿಗೆ ಹೋಗ್ಬಿಡುತ್ತೆ. ನಾವೇನು ಇಲ್ಲಿ ಸಂಪಾದಿಸ್ತೀವಿ ಆ ಕಾರ್ಯಕ್ರಮದಿಂದ ಒಂದು 600 ರೂಪಾಯಿ ಅಂದರೆ ಒಂದು 100 ಜನ ಬಂದರೆ ಎಷ್ಟಾಯಿತು, ಒಂದು 60,000 ರೂಪಾಯಿ ಆಯಿತು. ಅದರ ಹೆಚ್ಚಿನ ಒಂದು ಮೌಲ್ಯ ಇರುತ್ತೆ. ಬಟ್ 100 ಜನ ನಾವು ಅಕಾಮಿಡೇಟ್ ಮಾಡಲ್ಲ, ಒಂದು 70ರಿಂದ 80 ಜನ. ವರ್ಕ್ಶಾಪ್ಗಳು ಕೂಡ ನಾವು 20 ಮ್ಯಾಕ್ಸಿಮಮ್ 20ರಿಂದ 25 ಜನ ತಗೋತೀವಿ. ಯಾಕಂದ್ರೆ ಅದು 1 to 1 ಕಲಿಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ಯಾರು ಬೇಕಾದರೂ ಇಲ್ಲಿ ಬರಬಹುದು. ಮ್ಯೂಸಿಕ್ ಅಂದ್ರೆ ಏನು? ದ್ವಾರ ಅಂದ್ರೆ ಒಂದು ಬಾಗಿಲು, ಅವಕಾಶದ ಬಾಗಿಲು ಅಂತ ಹೇಳ್ಬೋದು. ಸೊ ಈ ಅವಕಾಶದ ಬಾಗಿಲಲ್ಲಿ ಎಲ್ರಿಗೂ ಇಲ್ಲಿ ಅವಕಾಶ ಉಂಟು. ಹೇಳಿ ಸರ್. ಫಿಲ್ಟರ್ ಆಗತ್ತೆ ಸರ್, ಅಂದ್ರೆ ಈಗ ನಿಮ್ಮ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ತೀರಾ ಅಂದ್ರೆ ಒಂದು ಗುಣಮಟ್ಟ ಬೇಕಾಗುತ್ತೆ ಅದಕ್ಕೆ. ಖಂಡಿತವಾಗಿ ಆ ಫಿಲ್ಟರ್ ನಾವು ಮಾಡೇ ಮಾಡ್ತೀವಿ. ಈಗ ಇವತ್ತು ನಾವು ಬಿಡುಗಡೆ ಮಾಡ್ತಿರೋ ಹಾಡಿನ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಮೋಹ ಅನ್ನೋ ಒಂದು ಹಾಡು. ಕೀರ್ತನ್ ಹೊಳ್ಳ ಅವರು ಅದ್ಭುತವಾದಂತಹ ಪ್ರತಿಭೆ, ನಮ್ಮ ನಾಡಿನ ಅದ್ಭುತವಾದಂತಹ ಪ್ರತಿಭೆ. ತನುಷಾ ಅವರು ಹಾಡಿದ್ದಾರೆ. ಅನೇಕ ಮಂದಿಗೆ ಇವರ ಪರಿಚಯ ಇರಬಹುದು, ಇಲ್ಲದೇ ಇರಬಹುದು. ಆದರೆ ನಾನು ನಮ್ಮ VPCC ತಂಡ ದ್ವಾರ ಮ್ಯೂಸಿಕ್ ಇವರಲ್ಲಿ ಉತ್ಕೃಷ್ಟವಾದಂತಹ ಪ್ರತಿಭೆಯನ್ನು ನೋಡಿದ್ದೀವಿ. ಹಾಗಾಗಿ ನಾವು ಈಗ ಈ ರೀತಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರ ಹಾಡನ್ನು ಬಿಡುಗಡೆ ಮಾಡಿ ಅದರಿಂದ ಅವರ ಭವಿಷ್ಯಕ್ಕೆ ಏನಾದರೂ ಒಂದು ಲಾಭ ಆದರೆ ನಮಗೆ ಅದು ನಮ್ಮ ಎಲ್ಲೋ ಆಬ್ಜೆಕ್ಟಿವ್ ಪೂರ್ಣಗೊಳ್ತು ಅನ್ನೋ ಭಾವನೆ. ಖಂಡಿತವಾಗಿಯೂ ಫಿಲ್ಟ್ರೇಷನ್ ಇರುತ್ತೆ. ಒಂದು ಗುಣಮಟ್ಟದ ಹಾಡುಗಳನ್ನು ಮಾತ್ರ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇವೆ. ಅಂದ್ರೆ ಸುಮ್ಮನೆ ಯಾರಾದರೂ ಬಂದು ಎಲ್ಲಾ ಹಾಡುಗಳನ್ನು ಬಿಡುಗಡೆ ಮಾಡುವಂತಹ ಒಂದು ಮನಸ್ಥಿತಿ ಇಲ್ಲ. ನಾವು ಒಂದು ಉತ್ಕೃಷ್ಟವಾದಂತಹ ಹಾಡುಗಳು, ಸಾಹಿತ್ಯವಾಗಲಿ ಅಥವಾ ಸಂಗೀತವಾಗಲಿ, ಅದು ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಜನ್ಯವರು ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಸ್ಟುಡಿಯೋ ಆ ರೀತಿ ಕೂಡ ಬಳಕೆ ಆಗ್ತಾರೆ. ಸರ್, ನೀವು ಬಿಸಿ ಫುಲ್ ಕಂಪ್ಲೀಟ್ ಹಾಡು ಎಲ್ಲಾ ಭಾಷೆಗಳಿಗೂ ಕೂಡ ಬಹು ಬೇಡಿಕೆಯ ಗಾಯಕ. ನೀವು ಈ ಕೆಲಸ ಮಾಡೋದಕ್ಕೂ ನಿಮ್ಗೆ ಟೈಮ್ ಇದೆಯಾ? ಅಂದ್ರೆ ಇದು ನನ್ನ ಆಸೆ, ಇವಳ ಪ್ರಯತ್ನ. ಇವಳೊಂದಿಗೆ ಒಂದು ತಂಡ ಇದೆ. ಈಗ ನಮ್ಮ ರೂಪಾ ನಿಖಿಲ್ ಅವರಾಗ್ಲಿ, ನಮ್ಮ ಇನ್ ಹೌಸ್ ಧನುಷ್ ಅವರೊಬ್ರು ಇನ್ ಹೌಸ್ ಎಡಿಟರ್ ಇದ್ದಾರೆ, ವೇಣು ಇದ್ದಾರೆ, ಮತ್ತೆ ಸಾಕಷ್ಟು ಈಗ ಡಾಕ್ಟರ್ ಮಂಜುಶ್ರೀ ಅವ್ರ ತರ ಸಾಕಷ್ಟು ವಾಲಂಟಿಯರ್ಸ್, ಪ್ರಸಾದ್ ಅವರು, ಸಂಯುಕ್ತ, ನಾಗೇಶ್ವರ್, ಈ ರೀತಿ ಸಾಕಷ್ಟು ವಾಲಂಟಿಯರ್ಸ್ ಈ ಹತ್ತಿರದ ಇದರಿಂದ ಸಾಕಷ್ಟು ಜನ ಬಂದು ನಮಗೆ
ಅವರು ಇದೊಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ನಾನು ಪ್ರತಿನಿತ್ಯ ಇದರಲ್ಲಿ ಪಾಲ್ಗೊಳ್ಳದೆ ಹೋದ್ರು ಕೂಡ ಏನಾಗ್ತಾ ಇದೆ ಅಂತ ನನಗೆ ಗೊತ್ತು. ಆನ್ಲೈನಲ್ಲಿ ಇರ್ತೀರಾ? ಬಟ್ ನಿಮ್ಮ ಈ ಪ್ರಯತ್ನಕ್ಕೆ ಈ ಜಾಗ ತುಂಬಾ ಒಂದು ನಿತ್ಯಕ್ಕೆ ಓಕೆ ಮುಂದಕ್ಕೆ ಸ್ವಲ್ಪ ಕಷ್ಟ ಆಗೋದು ಮತ್ತೆಲ್ಲರೂ ಜಾಗ ಹುಡುಕ್ತಿದ್ದೀರಾ ಅಂತ ಅದು ನಮಗ್ ಗೊತ್ತಿಲ್ಲ ಸರ್, ಅದು ಭಗವಂತನ ಇಚ್ಛೆ. ಇದೆ ಸರ್, ಒಂದು 5 ಎಕರೆ. ನಾವು ಏನಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚುವಂಗೆ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನ ಮಾತ್ರ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಇದನ್ನ ಸ್ಕೇಲ್ ಅಪ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಅನ್ನೋ ಕನಸು ಸದ್ಯಕ್ಕೆ ಏನಿಲ್ಲ ಸರ್. ಅದು ಮುಂದೆ ಅದು ಆದ್ರೆ ಅದು ಹೇಗಾಗುತ್ತೋ ಅಂತ ನಮಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವೇನು ನಿರ್ವಹಿಸಬಲ್ಲರೋ ಅದನ್ನ ಮಾತ್ರ ಮಾಡ್ತಾ ಇದ್ದೀವಿ. ಅಂದ್ರೆ ಮಹತಿ ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ತುಂಬಾ ಗಹನವಾಗಿ ಅಬ್ಸರ್ವ್ ಮಾಡ್ತಾ ಇದ್ರಿ. ಈ 25 ವರ್ಷಗಳ ಸ್ಪ್ಯಾಮ್ ಆಫ್ ಇಯರ್ಸ್ ಗಳಲ್ಲಿ ಇಂತ ಒಬ್ಬ ಪ್ರೊಫೆಷನಲ್ ಪಾರ್ಟ್ನರ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಅಂದ್ರೆ ಇವತ್ತು ನಾವು ವಾರ್ಷಿಕೋತ್ಸವದ ಬಗ್ಗೆ ಮಾತಾಡ್ತಿಲ್ಲ, ಆದ್ರೂ ಕೂಡ ಏನಂದ್ರೆ ಈಗ ಇದು ನನ್ನ ಕನಸೆ ಆದ್ರೂ ಕೂಡ ಮೇಡಮ್ ಹೇಳ್ದಂಗೆ ನಾನು ಆಕ್ಚುಲಿ ಮೊನ್ನೆ ನ್ಯೂಯಾರ್ಕ್ ಇಂದ ಬಂದೆ. ನಾನು 1 ತಿಂಗಳು ಅಮೆರಿಕಲ್ಲಿದ್ದೆ, ನ್ಯೂಯಾರ್ಕ್ ಇಂದ ಬಂದೆ. ಬರ್ತಿದ್ದಂಗೆ ನಿನ್ನೆ ಡೆಲ್ಲಿಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಸೊ ನನ್ನ ಕನಸು ಇದು ಮಾಡಬೇಕು ಅಂತ, ಆದ್ರೆ ಅದು ಕೇವಲ ನನ್ನಿಂದ ಮಾತ್ರ ಸಾಧ್ಯವಾಗೋದಿಲ್ಲ. ಇವಳು ಕೈ ಜೋಡಿಸಿ ಇಲ್ಲ ನೀನು ಸುತ್ತಾಡ್ತಾ ಇರೋ ಪರವಾಗಿಲ್ಲ, ನಾನು ಇದನ್ನ ನಿರ್ವಹಿಸಿಕೊಂಡು ನಡೆಸ್ತೇನೆ ಅಂತ ನಡೆಸ್ತಾ ಇದ್ದಾರೆ. ಮತ್ತೆ ನಾನು ಅರಿತಂತ ವಿಷಯ ಏನಂದ್ರೆ ನನ್ನ ಹೆಸರು ನೋಡಿ ಬರ್ತಾರೆ, ಅದಾದ್ಮೇಲೆ ಇವರ ಸ್ನೇಹವನ್ನ ನೋಡಿ ಮುಂದುವರಿಸ್ತಾರೆ ಎಲ್ಲರೂ ಇಲ್ಲಿನ ಒಂದು ಚಟುವಟಿಕೆಗಳನ್ನ. ಹಾಗಾಗಿ ಇನ್ನೊಂದು ಬೆಟರ್ ಹಾರ್ಡ್ ಜ್ಞಾಪಕ ಬರುತ್ತೆ, ಸ್ಟ್ರಾಂಗ್ ಗುರು. ಖಂಡಿತ. ಸೊ ಹಾಗಾಗಿ ಈ ಒಂದು ಸಮುದಾಯ ಏನಿದೆ ಅದನ್ನ ಬೆಳೆಸೋದ್ರಲ್ಲಿ ಉಳಿಸೋದ್ರಲ್ಲಿ ಮಹತಿಯ ಒಂದು ಪಾತ್ರ ಬಹಳ ದೊಡ್ಡದಾಗಿದೆ. ಮತ್ತೆ ಎಲ್ಲ ನಮ್ಮ ತಂಡ ಏನಿದೆ ಬಹಳ ಒಂದು ಒಳ್ಳೆ ತಂಡ. ಈಗ ತಮ್ಮೆಲ್ಲರ ಇದನ್ನ ತಗೊಂಡು ಪರ್ಮಿಷನ್ ತಗೊಂಡು ಇವತ್ತಿನ ಮೋಹ ಅನ್ನೋ ಒಂದು ಹಾಡನ್ನು ನಾವೇನು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದ್ರ ಬಗ್ಗೆನು ಹೌದು ಮೇಡಮ್, ಓಟ್ ಯು. ಹೆಂಗೆ ಹೇಳೋದಂದ್ರೆ, ಸೊ ಈ ಸಾಂಗ್ ಅನ್ನ ಕಂಪೋಸ್ ಮಾಡಿದ್ದು ತನುಷಾ ಅವರೇ. ಸೊ ಫಸ್ಟ್ ಬಂದಿದ್ದು ಶಿ ಹ್ಯಾಡ್ ಅ ಥಾಟ್ ದಟ್ ಶಿ ವಾಂಟೆಡ್ ಟು ಕಮ್ ಅಪ್ ವಿತ್ ಅ ಕಾನ್ಸೆಪ್ಟ್, ಲೈಕ್ ಅ ಸಾಂಗ್, ಅ ಕಾನ್ಸೆಪ್ಟ್ ಬೇಸ್ಡ್ ಆನ್ ಈಗಿನ ರಿಯಾಲಿಟಿಯಲ್ಲಿ ಏನು ನಡೀತಿದೆ, ಮೋಹ ಮಾಯೆ ಏನು ನಡೀತಿದೆ, ಇದ್ರ ಬಗ್ಗೆ ಒಂದು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂದು. ಸೊ ಆ ಥರ ಶುರುವಾದಂಥ ಒಂದು ಐಡಿಯಾ ended up with Moha right now, as you have seen here. So ನಮಸ್ಕಾರ. ಫಸ್ಟ್ ಈ ಸಾಂಗ್ ಹೆಂಗೆ ಬಂತು ಅಂದರೆ ಇಟ್ಸ್ ಜಸ್ಟ್ ಪ್ಯಾಷನ್ ಫಾರ್ ಮ್ಯೂಸಿಕ್. ಕೀರ್ತನ್ ಆ್ಯಂಡ್ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದಿನ ಐ ಜಸ್ಟ್ ಟೋಲ್ಡ್ ಹಿಮ್ ದಟ್ ಐ ಆಲ್ವೇಸ್ ವಾಂಟೆಡ್ ಟು ಕಂಪೋಸ್ ಮಾಡಿ ನಮ್ಮದೇ ಅಂತ ಒಂದು ಸಾಂಗ್ನ ಬಿಡುಗಡೆ ಮಾಡಬೇಕು ಅಂತ. ಸೊ ಹಾಗಾಗಿ ಜಸ್ಟ್ ಒಂದು ಗಿಟಾರ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಒಂದು ರೆಕಾರ್ಡಿಂಗ್ ಕಳಿಸಿದ್ರು. ಅದನ್ನು ಕೇಳಿ ನನಗೊಂದು ಥಾಟ್ ಬಂತು, ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ಐ ಜಸ್ಟ್ ಅವ್ರಿಗೆ ಕಳಿಸ್ದೆ ಆ್ಯಂಡ್ ಅವ್ರು ಹೆಲ್ಪ್ ಮಾಡಿದ್ರು, ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ. ಅದು ಫ್ರೇಮ್ ಆಗಿ ನಾವು ವಿ ವರ್ ವೆರಿ ಫಾಸ್ಟ್, ತುಂಬ ಬೇಗ ಮುಗಿಸ್ಬೇಕು ನಮಗೆ, ಬಿಕಾಸ್ ಒಳಗೆ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ. ಇಟ್ ವಾಸ್ ಸೋ ಮಚ್ ಟು ಕೀಪ್ ಇನ್ಸೈಡ್. ಸೊ ಆದಷ್ಟು ಬೇಗ ಕಂಪೋಸಿಷನ್ ಮುಗಿಸಿ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಎಲ್ಲ, ಅದು ಫುಲ್ ಲೈಫ್ ಬ್ಯುಸಿ ಆಗಿದ್ರು ವಿ ಟುಕ್ ದಿಸ್ ಆನ್ ಪ್ರಯಾರಿಟಿ ಆ್ಯಂಡ್ ವಿ ಡಿಡ್ ಇಟ್. ಆ್ಯಂಡ್ ವೆರಿ ಗ್ರೇಟ್ಫುಲ್ ವಿಜಯ್ ಪ್ರಕಾಶ್ ಸರ್ಗೆ, ಮಹತಿ ಮ್ಯಾಮ್ಗೆ, ದ್ವಾರ್ ಮ್ಯೂಸಿಕ್ ಆ್ಯಂಡ್ ವಿ ಪಿ ಕಲ್ಚರ್ ಕ್ಲಬ್ಗೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಮೋಹ ಅಂತ. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ವಿ ರನ್ ಬಿಹೈಂಡ್ ಮೆನಿ ಬಿಗ್ ಥಿಂಗ್ಸ್ ಆ್ಯಂಡ್ ನಮಗೆ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ವಿ ಟೆನ್ ಟು ಓವರ್ಲುಕ್. ಸೊ ಈ ಸಾಂಗ್ ಅದರ ಬಗ್ಗೆ ಬೇಸಿಕಲಿ ನಮ್ಮ ಅಕ್ಕಪಕ್ಕ ಇರೋದನ್ನೇ ನಾವು ಅದೇ ನಮಗೆ ಖುಷಿ ಸಿಗುತ್ತೆ. ಬಟ್ ನಾವು ಯಾವಾಗಲೂ ಬೇರೆ ದಿನ ಹುಡ್ಕೊಂಡು ಹೋದಾಗ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡುತ್ತೆ. ಸೊ ನಾವು ಎಲ್ಲೋ ಬೇರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕಂದ್ರೆ ಫಸ್ಟ್ಲಿ ವಿ ಹ್ಯಾವ್ ಟು ವ್ಯಾಲ್ಯೂ ವಾಟ್ ವಿ ಹ್ಯಾವ್. ಅದನ್ನು ವ್ಯಾಲ್ಯೂ ಮಾಡಿದ್ರೇ ಮಾತ್ರ ನಮಗೆ ವಿ ವ್ಯಾಲ್ಯೂ ಬಿಗರ್ ಥಿಂಗ್ಸ್. ಸೊ ದಟ್ಸ್ ದ ಮೀನಿಂಗ್ ಆಫ್ ದಿಸ್ ಸಾಂಗ್.
ಸೊ ಯಾ ಈ ಮಾಯೆ ಮೋಹ ಬಿಟ್ಟು ಇನ್ನು ಎಷ್ಟು ಹಾಡುಗಳನ್ನು ಬರ್ತಿದ್ದೀವಿ ಕಂಪೋಸ್ ದಿಸ್ ಇಸ್ ಮೈ ಫಸ್ಟ್ ಕಂಪೋಸಿಷನ್. ಬೇರೆ ಸಾಂಗ್ಗಳು ಗಳಿಗೆಲ್ಲ ಹಾಡಿದ್ದೀನಿ, ಕೊಲಾಬ್ರೇಷನ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಕಂಪೋಸಿಷನ್. ಸೊ ಲಿರಿಕ್ಸ್ ಬರೆದಿರೋದು ರಾಘವೇಂದ್ರ ವಿ ಕಾಮತ್ ಅಂತ. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ನೀವು ವಿಡಿಯೋ ಬೆಳೆದಿರೋದು ಅಂದರೆ ಯಾವ ಥರ ಬಂದಿದೆ? ಹೌದು ಅಂದರೆ ಎಷ್ಟೊಂದು ಸಲ ಏನಾಗ್ಬಿಡುತ್ತೆ, ನಮ್ಮ ವಾಯ್ಸ್ ತುಂಬ ಜನ ಗೊತ್ತಿರ್ಬೋದು, ಬಟ್ ನಮ್ಮ ಫೇಸ್ ವ್ಯಾಲ್ಯೂ ಗೊತ್ತೇ ಇರಲ್ಲ. ಸೊ ಐ ವಾಂಟೆಡ್ ಟು ಬಿ ದೇರ್. ಸೊ ಫೇಸ್ ವ್ಯಾಲ್ಯೂ ಅಂದರೆ ಸಿನಿಮಾಗೂ ಕರೀತಾರೆ. ಅಲ್ಲ, ಸಿನಿಮಾನವರೇ ಏನಾದ್ರು ಕೇಳಿದ್ರೆ ಕೊಟ್ಬಿಡ್ತೀರಾ ಅಂತ VP ಸರ್ ಪರ್ಮಿಷನ್ ಇಂದ. ಅದು ಯೋಚನೆ ಮಾಡಿಲ್ಲ. ಇಲ್ಲ, ಚೆನ್ನಾಗಿದೆ, ಕ್ವಾಲಿಟಿ ಗುಡ್, ಅನಮೋಹಕವಾಗಿದೆ. ನೋಡೋಣ ಸರ್, ಇನ್ನೂ ಅಷ್ಟೊಂದು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ನಮ್ಮ ಕಮಿಟ್ಮೆಂಟ್ ಟು ಮ್ಯೂಸಿಕ್ ಇಸ್ ಮಚ್ ಅಬವ್ ಎನಿಥಿಂಗ್ ಎಲ್ಸ್. ಸೊ ಆ ಕನ್ಸಿಸ್ಟೆನ್ಸಿ ಮತ್ತು ಕಮಿಟ್ಮೆಂಟ್ ಇಸ್ ವಾಟ್ ವಿ ಹ್ಯಾವ್ ರೈಟ್ ನೌ. ಸೊ ಕನ್ನಡದಲ್ಲಿ ಫಸ್ಟ್ ಕಂಪೋಸಿಷನ್ ಮಾಡಿದ್ದು ಅಂದ್ರೆ ಬೇರೆ ಭಾಷೆಯಲ್ಲಿ ಮಾಡಿದ್ದು? ಹೌದು, ಹಿಂದಿಯಲ್ಲಿ ಕಂಪೋಸ್ ಮಾಡಿಲ್ಲ, ಬಟ್ ಹಾಡಿದ್ದೀನಿ. ಹೂಬಹೂ ಅಂತ, ಅದು ಮರ್ಚೆಂಟ್ ರೆಕಾರ್ಡ್ಸ್ ಅಂತ ಒಂದು ಸಲೀಂ ಸುಲೇಮಾನ್ ಅವ್ರದ್ದು ರೆಕಾರ್ಡ್ ಲೇಬಲ್ ಇದೆ, ಅಲ್ಲಿ